ವಿಲ್ ಯು, ವುಡ್ ಯು ಎರಡಕ್ಕೂ ಏನು ಡಿಫ್ರೆನ್ಸ್ ಇದೆ? ಎರಡೂ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೇನೆ ಬೇರೆಯವ್ರಿಗೆ ಕೇಳ್ತೀವಿ. ವಿಲ್ ಯು ಇಂದ ಕೇಳಿದ್ರೆ ಇಟ್ಸ್ ಟೂ ಡೈರೆಕ್ಟ್. ವಿಲ್ ಯು ವೇಟ್ ಹಿಯರ್ ಅಂತ ನೀವು ಕೇಳ್ಬೋದು, ಇಲ್ಲಿ ವೆಯ್ಟ್ ಮಾಡ್ತೀಯಾ? ಸೊ ಇದನ್ನು ನೀವು ಚಿಕ್ಕ ಮಕ್ಕಳಿಗೆ ಅವ್ರ ನಿಮ್ಮ ಫ್ರೆಂಡ್ಸ್ಗೆ ಕ್ಯಾಶುವಲ್ ಆಗಿ ಇರುವಾಗ ಕೇಳ್ಬೋದು. ಅವ್ರು ನಿಮಗೆ ತುಂಬ ಸಿಟ್ಟು ಬಂದಾಗ ವಿಲ್ ಯು ವೇಟ್ ಹಿಯರ್, ಇದು ತುಂಬ ಡೈರೆಕ್ಟ್ ಕ್ವಶನ್ ಆಗುತ್ತೆ. ಆ್ಯಂಡ್ ವುಡ್ ಯು ಇಂದ ನೀವು ಕೇಳಿದ್ರೆ ತುಂಬ ಪೊಲೈಟ್ ಆ್ಯಂಡ್ ಸಾಫ್ಟ್ ಆಗಿರುತ್ತೆ. ವುಡ್ ಯು ವೇಟ್ ಹಿಯರ್, ಇಲ್ಲಿ ವೆಯ್ಟ್ ಮಾಡ್ತೀರಾ ಅಂತ, ರೈಟ್? ನೀವು ಕಸ್ಟಮರ್ಸ್ ಜೊತೆ ಮಾತಾಡುವಾಗ, ಪಬ್ಲಿಕ್ನಲ್ಲಿದ್ದಾಗ, ಬೇರೆ ಜನರ ಜೊತೆ, ಆಫೀಸ್ನಲ್ಲಿದ್ದಾಗ ತುಂಬ ಸಾಫ್ಟಾಗಿ ಕೇಳಬೇಕಂದಾಗ ಈ ರೀತಿ ಕೇಳಿ. ಆರ್ ಇದಕ್ಕೆ ನೀವು ಪ್ಲೀಸ್ನ ಕೂಡ ಆ್ಯಡ್ ಮಾಡ್ಬೋದು. ವಿಲ್ ಯು ವೇಟ್ ಹಿಯರ್ ಆರ್ ವಿಲ್ ಯು ಪ್ಲೀಸ್ ವೇಟ್ ಹಿಯರ್ ಅಂತ ಕೇಳಿದ್ರೆ ಇದು ರಿಕ್ವೆಸ್ಟ್ ಇನ್ನೂ ಸ್ವಲ್ಪ ಲೆಸ್ ಡೈರೆಕ್ಟ್ ಆಗುತ್ತೆ, ರೈಟ್? ವುಡ್ ಯು ವೇಟ್ ಹಿಯರ್, ವುಡ್ ಯು ಪ್ಲೀಸ್ ವೇಟ್ ಹಿಯರ್ ಅಂತ ನೀವು ಇನ್ನಷ್ಟು ಪೊಲೈಟ್, ಇನ್ನಷ್ಟು ಸಾಫ್ಟರ್ ಮಾಡಬಹುದು, ರೈಟ್? ವಿಲ್ ಯು ಬಿ ಕ್ವಾಯಟ್, ವಿಲ್ ಯು ಕಮ್ ವಿತ್ ಮೀ, ಈ ಥರ ನೀವು ಬೇರೆಯವ್ರಿಗೆ ಕಮೆಂಟ್ಸ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು. ರಿಕ್ವೆಸ್ಟ್ಗಿಂತ ಜಾಸ್ತಿ ಇದು ಡೈರೆಕ್ಟ್ ಕ್ವಶನ್ ಆಗಿರುತ್ತೆ ಅವ್ರಿಗೆ, ರೈಟ್? ಆ್ಯಂಡ್ ವುಡ್ ಯು ಸಿಟ್ ದೇರ್, ವುಡ್ ಯು ಗಿವ್ ಮೀ ಒನ್ ಮೋರ್, ರೈಟ್? ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ, ಬೇರೆಯವ್ರಿಗೆ ಫೇವರ್ ಕೇಳೋವಾಗ ನೀವು ಯೂಸ್ ಮಾಡಿ ವುಡ್ ಯು. ವುಡ್ ಯು ಗಿವ್ ದಿಸ್ ಟು ಸುಮಾ, ವುಡ್ ಯು ವೇಟ್ ಅ ಮೂಮೆಂಟ್ ಪ್ಲೀಸ್, ವುಡ್ ಯು ಕ್ಯಾರಿ ದಿಸ್ ಫಾರ್ ಮೀ ಪ್ಲೀಸ್, ವುಡ್ ಯು ಪ್ಲೀಸ್ ಸ್ಪೀಕ್ ಇನ್ ಕನ್ನಡ, ರೈಟ್? ಸೊ ನೋಡಿ, ಈ ರೀತಿ ನೀವು ಯೂಸ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಇನ್ನೊಂದು ಸ್ಟ್ರಕ್ಚರ್ ಇದೆ, ವುಡ್ ಯು ಮೈಂಡ್ ಜೊತೆ ING ವರ್ಬ್ನ ಯೂಸ್ ಮಾಡಿ ಕೇಳೋದು. ಯಾವಾಗ ಅಂದರೆ ಈ ರೀತಿ ಕೇಳೋದು, ನಿಮ್ಗೇನೋ ಅಭ್ಯಂತರ ಇಲ್ಲ ಅಂದರೆ ಆಮೇಲೆ ಬರ್ತೀರಾ, ವುಡ್ ಯು ಮೈಂಡ್ ಕಮಿಂಗ್ ಬ್ಯಾಕ್ ಲೇಟರ್, ಆ ಮೀನಿಂಗ್ ಕೊಡುತ್ತೆ. ನೀವೇನೋ ಅಂದ್ಕೊಳ್ಳಲ್ಲ ಅಂದರೆ ಇದನ್ನು ಸುಮಾ ಕೊಡ್ತೀರಾ, ವುಡ್ ಯು ಮೈಂಡ್ ಗಿವಿಂಗ್ ದಿಸ್ ಟು ಸುಮಾ, ವುಡ್ ಯು ಮೈಂಡ್ ಕಮಿಂಗ್ ವಿತ್ ಮೀ ಟುಮಾರೋ, ವುಡ್ ಯು ಮೈಂಡ್ ಟೆಲಿಂಗ್ ಮೀ ವಾಟ್ ದ ಪ್ರಾಬ್ಲಮ್ ಇಸ್. ನೋಡಿ, ವುಡ್ ಯು ಮೈಂಡ್ ಮುಂದೆ ING ವರ್ಬ್ ಬರುತ್ತೆ, ಇದನ್ನು ಕೂಡ ಬರೆದಿಟ್ಕೊಳ್ಳಿ, ರೈಟ್? ಸೊ ಗೊತ್ತಾಯ್ತಲ್ಲ ಈಗ ಡಿಫ್ರೆನ್ಸ್ ಎರಡಕ್ಕೂ.